ಮನೆ ಬಂದು 13 ಕಿಲೋಮೀಟರ್ಸು. ಕಾಲೇಜಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ. ಒಂದು ವಾರದ ಮುಂಚೆ ಗಾಡಿ ಇರಲಿಲ್ಲ, ಬಸ್ಸಲ್ಲೇ ಓಡಾಡ್ತಿದ್ವಿ. ಆಮೇಲೆ ಬಸ್ಸಲ್ಲಿ ಗೊತ್ತಲ್ಲ ಗೈಸ್ ನಿಮಗೇನೆ ಬಸ್ಸಲ್ಲಿ ಏನಾಗುತ್ತಂತ. ಒಂದು ದಿವಸ ಸಿಗುತ್ತೆ ಬಸ್ಸು, ಇನ್ನೊಂದು ದಿವಸ ಸಿಗಲ್ಲ. ಅದೇ ಪ್ರಾಬ್ಲಮ್ ಗೈಸ್ ನಮಗೂ ಫೇಸ್ ಮಾಡಿದ್ದು. ತುಂಬ ತಲೆನೋವು ಕೆಲಸ ಗೈಸ್ ಅದು ಬಸ್ಸಲ್ಲಿ ಓಡಾಡೋದಂತೂ. BMTC ಬಸ್ಸಲ್ಲಿ ಯಾವುದಕ್ಕೂ ನಂಬೋದಕ್ಕಾಗಲ್ಲ. ಓನ್ ಬೈಕ್ ಇದ್ರೆ ಮಾತ್ರ ಸೂಪರ್ ಅಂದ್ಕೊಳ್ಳಿ. ಬಟ್ ಅಟ್ ದಿ ಸೇಮ್ ಟೈಮ್ ಟ್ರಾಫಿಕ್ಕು ಸ್ವಲ್ಪ ಕಡಿಮೆ ಆಗಬೇಕು ಗೈಸ್ ಬೆಂಗಳೂರಲ್ಲಿ. ಬರ್ತಾ ನೋಡ್ತಾ ಹೋದರೆ ಟ್ರಾಫಿಕ್ ಅಂತೂ ಸಖತ್ ಇನ್ಕ್ರೀಸ್ ಆಗೋಗ್ಬಿಟ್ಟಿದೆ ಬೆಂಗಳೂರಲ್ಲಿ. ನನಗೆ ಇಷ್ಟ ಆಗಿಲ್ಲ. ನೋಡೋಣ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ ರೂಲ್ಸು, ಹೊಸ ರೂಲ್ಸ್. ಏನೋ ಲೇಡೀಸಿಗೆ ಮಾತ್ರ ಬಸ್ಸು ಫ್ರೀ ಅಂತೆ, ವಿತೌಟ್ ಟಿಕೆಟ್ ಓಡಾಡ್ಬೋದು. ಜೆಂಟ್ಸ್ ಏನು ಪಾಪ ಮಾಡಿದ್ರೋ ಗೊತ್ತಿಲ್ಲ, ಗೌರ್ಮೆಂಟ್ ಅವರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಫ್ರೀಯಾಗಿ ಓಡಾಡೋದಕ್ಕೆ ಪಾಪ. ಎಲ್ಲಿ ಬರ್ತಾವನಪ್ಪ ಇವನು? ಹಂಗೆ ಒಂದು ಕ್ವಶನ್ ಕೇಳಬೇಕಾಯಿತು. ರಾಯಲ್ ಎನ್ಫೀಲ್ಡ್ ಕಾಪಿನೇ ಒಂದು ಹೋಂಡಾ ಬಂದಿದೆ, ಹೋಂಡಾ CB 350 ಐ ಗೆಸ್. ಮತ್ತು ಇನ್ನೊಂದು ಹೋಂಡಾ ಹೈನೆಸ್ 350 ಅಂತ ಏನೋ ಒಂದು ಬಂದಿದೆ. ಅದ್ರ ಬಗ್ಗೆ ಏನಂತ ಸ್ವಲ್ಪ ಹೇಳಿ ಗೈಸ್. ಯಾಕಂದರೆ ನಾನು ನೋಡ್ದಂಗೆ ಫುಲ್ಲು ಆ್ಯಸ್ ಇಟ್ ಈಸ್ ರಾಯಲ್ ಎನ್ಫೀಲ್ಡ್ ಹೇಗಿದೆ ಅದನ್ನೇ ಕಾಪಿ ಹೊಡೆದಿದ್ದಾರೆ. ಬಟ್ ಸ್ವಲ್ಪ ಡಿಸೈನ್ಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕಾಣುತ್ತೆ. ಪವರು ಸೇಮು, ಎಲ್ಲ ಸೇಮ್ ಇದೆ ಗೈಸ್. ಫ್ಯೂಲ್ ಕೆಪಾಸಿಟಿನೂ ಸೇಮ್. ಹಾಂ, ಎಲ್ಲ ಸೇಮ್ ಅನ್ಸುತ್ತೆ. ದೊಡ್ಡದಾಗಿದ್ದು ಹೆಲ್ಮೆಟ್ಟಿಂದು ಜಾರ್ತಾ ಇದೆ ಫುಲ್ಲು. ಹೇಗೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಗೈಸ್. ಸೊ ಒಂದು ಸಿಗ್ನಲ್ ಇದೆ, ಗ್ರೀನ್ ಇದೆ, ಅಂದ್ರೂ ಮುಂದೆ ಹೋಯ್ತಿಲ್ಲ. ಏನಾಗಿದೆಯೋ ಜನರಿಗೆ ಗೊತ್ತಿಲ್ಲ. ಕಲರ್ ಬ್ಲೆಂಡ್ ಆಗಿದ್ದಾರೆ ಅನಿಸುತ್ತೆ. ಗ್ರೀನ್ ಇರೋದು ರೆಡ್ ಕಾಣ್ತಿದೆ ಅನಿಸುತ್ತೆ ಅವರಿಗೆಲ್ಲ. ಓಹೋ, ಏನೋ ಮಾಡ್ಕೊಂಡು ಹೋಗಪ್ಪ. ಜನರು ಯಾಕಪ್ಪ ತರ್ತಾರೆ ಪ್ರಾಬ್ಲಮ್ ಆದರೆ ಗಾಡಿಗಳು? ಮನೆಗೆ ನಿಲ್ಸೋದಕ್ಕೆ ಇವ್ರಿಗೆ
ಸಾಕು. ನಮ್ಮ ಮನೆ ರೂಟ್ ನಮಗೆ ಗೊತ್ತು. ಹಂಗೆ ಎಲೆಕ್ಟ್ರಿಕ್ ಬಸ್ ನೋಡಿ ನೆನಪಾಯಿತು. ಎಲೆಕ್ಟ್ರಿಕ್ ವೆಹಿಕಲ್ ಯಾರಿಗೆ ತುಂಬ ಇಷ್ಟ ಓಡಿಸೋದಕ್ಕೆ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ಗೈಸ್. ಯಾಕಂದರೆ ನನಗಂತೂ ಯಾವತ್ತೂ ಇಷ್ಟ ಆಗಿಲ್ಲ, ಇಷ್ಟ ಆಗೋದು ಇಲ್ಲ, ಇಷ್ಟ ಆಗೋದು ಇಲ್ಲ. ಯಾಕಂದರೆ ಸೌಂಡ್ ಇಲ್ಲ ಗುರು. ಗಾಡಿ ಓಡಿಸ್ಬೇಕಂದ್ರೆ ಸೌಂಡ್ ಇರಬೇಕು. ಸೌಂಡೇ ಇಲ್ಲದೆ ಗಾಡಿಯಲ್ಲಿ ಹೋಗ್ತಿದ್ದೀವಿ ಅಂದರೆ ವೇಸ್ಟ್. ಅದು ಗಾಡಿನೇ ಅನ್ಸಲ್ಲ. ಅದು ಸೌಂಡ್ ಇಲ್ಲ ಅಂದರೆ ಗಾಡಿ ಓಡಿಸೋದಕ್ಕೆ ಮಜಾನೇ ಬರಲ್ಲ. ನೋಡಿ ಗಾಡಿ ಇದು RX 100 ಹೇಗೆ ಸೌಂಡ್ ಕೊಡುತ್ತೆ, ಥ್ರಿಲ್ ಕೊಡುತ್ತೆ ಒಂಥರ. ಆ ಗಾಡಿ ಓಡಿಸಿದ್ರೆ ಅಂತೂ ಥ್ರಿಲ್ ಕೊಡುತ್ತೆ. ಬುಲೆಟು ಅಷ್ಟೇ, ರಾಯಲ್ ಎನ್ಫೀಲ್ಡು ಕ್ಲಾಸಿಕ್ 350 ಅವೆಲ್ಲ ಸಕ್ಕ ಥ್ರಿಲ್ ಕೊಡುತ್ತೆ. ಸೌಂಡ್ ಕೇಳಿಸ್ಕೊಂಡ್ರೆ ಸಾಕು, ಪಕ್ಕದಲ್ಲಿ ಹೋಯ್ತಾ ಇರೋವನ್ನೆಲ್ಲ ಎದ್ರುಕೊಂಡ್ಬಿಡ್ಬೇಕು, ಅಬ್ಬಬ್ಬ ಯಾವುದೋ ಗಾಡಿ ಅಂತ. ಎಲೆಕ್ಟ್ರಿಕ್ ಗಾಡಿದು ಸೌಂಡ್ ಇಲ್ಲ, ಏನಿಲ್ಲ. ಹಾರ ನೋಡಿದ್ದು ಅಷ್ಟೇ, ಕೇಕ್ ಅಂತ ಹಾರ ನೋಡಿದ್ದು. ಎಷ್ಟೇ ದೊಡ್ಡ ಗಾಡಿ ಇರಲಿ, ಈ ಬಸ್ ಹೋಯ್ತಿದೆ, ಆ ಬಸ್ ಹೋಯ್ತಿರೋ ಸೌಂಡೇ ಇಲ್ಲ ಗಾಡಿ. ಬೇರೆ ಗಾಡಿಗಳು ಸೌಂಡ್ ಚೆನ್ನಾಗಿ ಕೇಳಿಸ್ತಿದೆ, ಆ ಬಸ್ ಹೋಯ್ತಿರೋ ಸೌಂಡೇ ಕೇಳಿಸ್ತಿಲ್ಲ. ನಾನಂತೂ ಎಲೆಕ್ಟ್ರಿಕ್ ಗಾಡಿ ಲವರ್ ಅಲ್ವೇ ಅಲ್ಲ. ಬಟ್ ಡಿಸೈನ್ ವೈಸಲ್ಲಿ ಅಲ್ಲಿ ಹೋಯ್ತಿದೆಯಲ್ಲ ಏತರು, ಆ ಗಾಡಿ ಲುಕ್ ಒಂದು ಸಖತ್ ಸೆಕ್ಸಿ ಆಗಿದೆ. ಅದೇನು ಗೊತ್ತಿಲ್ಲ, ಏತರ್ ಕಂಪ್ನಿಯವರು ಸಖತ್ ತಲೆ ಯೂಸ್ ಮಾಡೋರೆ. ಅದರಲ್ಲೂ ಏತರ್ 450 ಅಂತ ಏನೋ ಸಮಥಿಂಗ್ ಬಿಟ್ಟಿದ್ದಾರೆ ಹೊಸದು. ಒಳ್ಳೆ ಗಾಡಿ ಗಾಯಿಸೋದು, ಆಫ್ ರೋಡಿಂಗ್ ಎಲ್ಲ ಮಾಡ್ಬೋದಂತೆ. ಇವಾಗ ಹೊಸದಾಗಿ ಬಂದಿದೆ, ಅದ್ರದ್ದು ವಿಡಿಯೋ ನೋಡಿದೆ ಯೂಟ್ಯೂಬಲ್ಲಿ. ಆಫ್ ರೋಡಿಂಗ್ ಎಲ್ಲ ಮಾಡ್ತವ್ರೆ. ಬ್ಯಾಟ್ರಿ ಬ್ಯಾಕಪ್ ಅಂತೂ ಭಯಂಕರ ಐತಂತೆ.